ಬ್ಯಾಡ ಹುಡುಗಿ ಫೋನ ಬಿಟ್ಟ ಹೋಗಿದಿ ನನ್ನ ಹೊಳ್ಳಿ ಬಯಸಿದರು ಸಿಗದುಲ್ಲ ನಾನ ಮೋಸ ಮಾಡಿದಿ ಹೆಣ್ಣ ಹೊಳ್ಳಿ ನೆನಸತಿ ನನ್ನ. ಹಲೋ ಹಾಯ್ ಫ್ರೆಂಡ್ಸ್, ಪ್ರೀ ವಿಡಿಯೋ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್. ಪ್ರೀ ವಿಡಿಯೋಗೆ ಕಾಪಿರೈಟ್ ಕ್ಲೈಮ್ ಬರ್ತಂದು ಸೌಂಡನ್ನು ಮ್ಯೂಟ್ ಅಲ್ಲಿಗ್ತಾ ಇದ್ದೀನಿ. ಒಂದು ವೇಳೆ ಈ ವಿಡಿಯೋ ಫುಲ್ ಸಾಂಗಲ್ಲಿ ನೋಡ್ಬೇಕಂದ್ರೆ ನಾನು ಇನ್ಸ್ಟಾಗ್ರಾಮ್ ಐ ಡಿಯಲ್ಲಿ ಅಪ್ಲೋಡ್ ಮಾಡಿಬಿಟ್ಟಿರ್ತೀನಿ, ಅಲ್ಲಿ ಹೋಗ್ಬಿಟ್ಟು ನೋಡಿ. ವಿಡಿಯೋ ಕనుక ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಹೊಸಬರು ನೋಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಯಾಕಂದರೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದರೂ ಕೂಡ ನಿಮಗೆ ಪಟ್ಟಂತ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ ಮೆಸೇಜು. ನೀವು ಈಸಿಯಾಗಿ ಎಡಿಟಿಂಗನ್ನು ಮಾಡ್ಕೋಬೋದು. ಈಗ ವಿಡಿಯೋನ ಸ್ಕಿಪ್ ಮಾಡದೆ ಎಂಟುವರೆಗೆ ನೋಡಿ. ನಾನು ಯಾವ ಥರ ಮಾಡೋದು ಅಂತಂದು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಎಂಟುವರೆಗೆ ನೋಡಿ. ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನಿಮಗೆ ಜಸ್ಟ್ ಏನೂ ಇಲ್ಲ, ಒಂದು ಅಪ್ಲಿಕೇಶನ್ ಆ್ಯಪ್ಸ್ ಬೇಕಾಗುತ್ತೆ, ಅಲ್ಲ ಅದು ಅಲರ್ಟ್ ಮಿಷನ್ ಆ್ಯಪ್ಸು. ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ್ಯಪ್ಸ್ ಲಿಂಕ್ ಕೂಡ ಕೊಟ್ಟಿರ್ತೀನಿ ನಾನು. ಈಸಿಯಾಗಿ ನೋಡ್ಕೊಂಬಿಟ್ರು ನೀವು ಎಡಿಟಿಂಗನ್ನು ಸ್ಟಾರ್ಟ್ ಮಾಡ್ಕೋಬೋದು. ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದಾಗಿ ಅಲರ್ಟ್ ಮಿಷನ್ ಆ್ಯಪ್ಸನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ರೆ ನಿಮಗೆ ಇಂಟರ್ಫೇಸ್ ಈ ಥರ ಬಂದಿರುತ್ತೆ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಲ್ಲ, ಫುಲ್ ಪ್ರಾಜೆಕ್ಟ್ ಲಿಂಕು, ಆ ಲಿಂಕನ್ನು ನೀವು ಅಲರ್ಟ್ ಮಿಷನ್ಗೆ ಇನ್ಸ್ಟಾಲ್ ಮಾಡ್ಕೊಂಡ ನಂತರ ಇಲ್ಲಿ ಪ್ರಾಜೆಕ್ಟಲ್ಲಿ ಬನ್ನಿ. ಈ ಪ್ರಾಜೆಕ್ಟಲ್ಲಿ ಬಂದುಬಿಟ್ಟು ನ್ಯೂ ಪ್ರಾಜೆಕ್ಟ್ ಅಂತ ಇದೆಯಲ್ಲ ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ರೆ ನಿಮಗೆ ಇಂಟರ್ಫೇಸ್ ಈ ಥರ ಇರುತ್ತೆ. ನಾನು ಸಾಂಗ್ಸು, ಲಿರಿಕ್ಸು, ಫೋಟೋ, ಸೆಕ್ ಎಫೆಕ್ಟ್ ಎಲ್ಲ ಆ್ಯಡ್ ಮಾಡಿ ಕೊಟ್ಟಿರ್ತೀನಿ. ಓನ್ಲಿ ನೀವು ರೀಪ್ಲೇಸ್ ಮಾಡ್ಕೊಳ್ಳೋದಿರುತ್ತೆ. ಅದು ಯಾವ ಥರ ರೀಪ್ಲೇಸ್ ಮಾಡ್ಕೊಳ್ಳೋದು ಅಂತಂದು ಈ ಥರ ಮುಂದೆ ಸ್ವೈಪ್ ಮಾಡಿ. ಇಲ್ಲಿ ಫೋಟೋ ಬಂದಿದೆಯಲ್ಲ, ಫೋಟೋ ನಂತರ ಮತ್ತೆ ಮುಂದೆ ಸ್ವೈಪ್ ಮಾಡಿ. ಇಲ್ಲಿ ಬಾಳು ಬೆಳಗಿನ ಫೋಟೋಸ್ ಇದೆಯಲ್ಲ, ಆ ಫೋಟೋ ಹತ್ರ ನಿಮ್ಮ ಫೋಟೋನ ಯಾವ ಥರ ಹಾಕೋಬೇಕು ನೀವು. ಅದು ಯಾವ ಥರ ಅಂತಂದರೆ ಇಲ್ಲಿ ಗ್ರೂಪು ಅಂತ ಇದೆಯಲ್ಲ, ಆ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಎಡಿಟ್ ಗ್ರೂಪ್ ಅಂತ ಇದೆ ನೋಡಿ, ಅದ್ರ ಮೇಲೆ ಸರ್ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಇಂಟರ್ಫೇಸ್ ಈ ಥರ ಓಪನ್ ಆಗಿರುತ್ತೆ. ಈಗ ಏನು ಮಾಡ್ಬೇಕಂದ್ರೆ ಇಲ್ಲಿ ಫೋಟೋ ಮೇಲೆ ಒಂದು ಸರಿ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಕಲರ್ ಆ್ಯಂಡ್ ಫಿಲ್ ಅಂತಿದೆ ನೋಡಿ, ಅದ್ರ ಮೇಲೆ ಒಂದು ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸ್ಟಾರ್ ಮೇಲೆ ಒಂದು ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವು ಒಂದು ಫೋಟೋನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಫೋಟೋ ಯಾವುದಾದ್ರು ಚೆನ್ನಾಗಿರೋ ಫೋಟೋನು. ನಾನು ಇಲ್ಲಿ ಆ್ಯಕ್ಚುಲಿ ಲೇಡೀಸ್ ಫೋಟೋ ಸೆಲೆಕ್ಟ್ ಮಾಡಿ ತೋರಿಸ್ತಾಯಿದ್ದೀನಿ. ನೀವು ನಿಮ್ಮ ಫೋಟೋ ಹಾಕ್ಕೊಳ್ಳಿ. ನಾನು ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಪ್ಲಸ್ ಬಟನ್ ಕೊಡ್ತಾಯಿದ್ದೀನಿ ನೋಡಿ. ಈ ಥರ ಕೊಟ್ಬಿಟ್ಟು ಫೋಟೋನ ಸ್ವಲ್ಪ ಸೆಂಟ್ರಲ್ಲಿ ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಕರೆಕ್ಟಾಗಿ. ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಬ್ಯಾಕ್ ಬನ್ನಿ. ಈಗ ಬ್ಯಾಕ್ ಬನ್ನಿ, ಒಂದು ಸರಿ ತೋರಿಸ್ತೀನಿ ನೋಡಿ. ಈ ಸೈಡಲ್ಲಿ ಬರುತ್ತೆ, ಇಲ್ಲಿ ನೋಡಿ ಫೋಟೋಸ್ ಬರುತ್ತೆ, ಕರೆಕ್ಟಾಗಿ ಆ್ಯಡ್ ಆಗಿರುತ್ತೆ. ಅದಕ್ಕೆ ಆ್ಯನಿಮೇಷನ್ ಕೂಡ ಇರುತ್ತೆ ನಿಮಗೆ, ಅದು ಕೂಡ ಬಂದಿರುತ್ತೆ. ನಂತರ ಮತ್ತೆ ಮುಂದೆ ಸ್ವೈಪ್ ಮಾಡಿ. ಇಲ್ಲಿ ಫೋಟೋಸ್ ಬಂದಿದೆಯಲ್ಲ, ಭಾಳ ಬೆಳಗಿನ ಫೋಟೋಸು, ಆ ಫೋಟೋ ಕೂಡ ಸೇಮ್ ಪ್ರೊಸೆಸ್. ಇಲ್ಲಿ ಗ್ರೂಪ್ 2 ಅಂತಿದೆಯಲ್ಲ, ಅದ್ರ ಮೇಲೆ ಒಂದು ಸರಿ ಕ್ಲಿಕ್ ಮಾಡಿ. ಇಲ್ಲಿ ಎಡಿಟ್ ಗ್ರೂಪ್ ಅಂತಿದೆ ನೋಡಿ, ಇದ್ರ ಮೇಲೆ ಒಂದು ಸರಿ ಕ್ಲಿಕ್ ಮಾಡಿ. ಈಗ ಇನ್ನೊಂದು ಫೋಟೋನ ರೀಪ್ಲೇಸ್ ಮಾಡ್ಕೊಳ್ಳಿ. ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕಲರ್ ಫಿಲ್ ಮೇಲೆ ಸ್ಟಾರ್ ಮೇಲೆ. ನಾನು ನಿಮಗೆ ಲೇಡೀಸ್ ಫೋಟೋ ಹಾಕಿ ತೋರಿಸ್ತಿದ್ದೀನಿ, ನೀವು ನಿಮ್ಮ ಫೋಟೋ ಹಾಕ್ಕೊಳ್ಳಿ. ಇಲ್ಲಿ ಮೇಲ್ಗಡೆ ಕ್ಲಿಕ್ ಮಾಡ್ಕೋಬೇಕು. ನೀವು ನಿಮ್ಮ ಗ್ಯಾಲರಿ ಓಪನ್ ಆಗುತ್ತೆ. ನಿಮ್ಮ ಫೋಟೋ ಎಲ್ಲಿರುತ್ತೋ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಒಂದು ಫೋಟೋನ, ನಾನು ಇಲ್ಲೊಂದು ಫೋಟೋ ಸೆಲೆಕ್ಟ್ ಮಾಡ್ಕೊತಿದ್ದೀನಿ ನೋಡಿ. ಈ ಥರ ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಕರೆಕ್ಟಾಗಿ ಅಡ್ಜಸ್ಟ್. ಇದು ಸೆಲ್ಫಿ ಫೋಟೋಸ್ ಇದೆಯಲ್ಲ, ಅದಕ್ಕೋಸ್ಕರ ಆ ಥರ ಬರುತ್ತೆ. ಇದು ಸೆಲೆಕ್ಟ್ ಮಾಡಿಕೊಂಡು ಬ್ಯಾಕ್ ಬನ್ನಿ. ಈಗ ನೋಡಿ ಅದನ್ನು ಕೂಡ ಕರೆಕ್ಟಾಗಿ ಬಂದಿರುತ್ತೆ. ಇಲ್ಲಿ ನೋಡಿ ಬಂದಿದೆ. ಈ ಥರ ಎಲ್ಲ ಎಂಡ್ವರೆಗೆ ಮಾಡ್ಕೊಂಡ್ಬಿಟ್ಟು ಈಗ ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೋಬೇಕಲ್ಲ, ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಎಕ್ಸ್ಪೋರ್ಟ್ ಅಂತ ಇದೆಯಲ್ಲ ಕೆಳಗಡೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಕ್ಸ್ಪೋರ್ಟ್ ಆಗುತ್ತೆ. ವಿಡಿಯೋ ಗಂಟು ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮಗೆ XML ಬೇಕಾದರೆ ನಾನು ಟೆಲಿಗ್ರಾಮ್ ಚಾನಲ್ ಕೊಟ್ಟಿರ್ತೀನಿ. ಒಂದು ವೇಳೆ ಟೆಲಿಗ್ರಾಮ್ ಚಾನಲ್ ಬಂದಿಲ್ಲ ಅಂದರೆ ನಂಗೆ ಕೆಳಗಡೆ ವಾಟ್ಸಪ್ ನಂಬರ್ ಇರುತ್ತೆ. ವಾಟ್ಸಪ್ ನಂಬರ್ಗೆ XML ಹಾಕೋಣ ಅಂತಂದು XML ಹಾಕ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಾಳೆ